ಕುಮಟಾ ಕ್ಷೇತ್ರದ ಅಭಿವೃದ್ಧಿಗೆ ಸರಿಸುಮಾರು 24 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದರೂ ಅನುದಾನವೇ ಬಂದಿಲ್ಲ ಎಂದು ಸುಳ್ಳು ಹೇಳುವ ಶಾಸಕ ದಿನಕರ್ ಶೆಟ್ಟಿ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಮೊದಲು ಹೇಳಲಿ ಎಂದು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಸವಾಲೆಸೆದರು. ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ತಮ್ಮ ಕ್ಷೇತ್ರಕ್ಕೆ ಅನುದಾನವೇ ಬಿಡುಗಡೆಯಾಗುತ್ತಿಲ್ಲ ಎಂದ ಶಾಸಕ ದಿನಕರ್ ಶೆಟ್ಟಿ ಅವರು ಕಾಂಗ್ರೆಸ್ ಸರ್ಕಾರದ್ದು ಶೂನ್ಯ ಸಾಧನೆಯ ಸಮಾವೇಶ ಎಂದು ವ್ಯರ್ಥ ಪ್ರಲಾಪ ಮಾಡುವ ಮೂಲಕ ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳುವುದರಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರದ್ದು ಎತ್ತಿದ ಕೈ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಅನುಕೂಲವಾಗುವ ಯೋಜನೆಗಳಿಗೆ ಸಾಕಷ್ಟು ಅನುದಾನವನ್ನು ಒದಗಿಸುತ್ತಿದೆ. 2023-24ನೇ ಸಾಲಿನಲ್ಲಿ ಸುಮಾರು 11 ಕೋಟಿ, 24-25ನೇ ಸಾಲಿನಲ್ಲಿ 23 ಕೋಟಿ 91 ಲಕ್ಷ ರೂಪಾಯಿ ಅನುದಾನವನ್ನ ಕುಮಟಾ ಕ್ಷೇತ್ರಕ್ಕೆ ನೀಡಲಾಗಿದೆ. ಕಲಬಾಗ ಸೇತುವೆ ಸೇರಿದಂತೆ ಇತರ ಸಾಕಷ್ಟು ಯೋಜನೆಗೆ ಅನುದಾನ ಬಿಡುಗಡೆಯಾಗಿದೆ ಎಂದ ಅವರು, ಇಂಥ ಸುಳ್ಳು ಹೇಳಿಕೆಗಳಿಗೆಲ್ಲ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾವು ಜನರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದೇವೆ. ಹೀಗಾಗಿ ಶಾಸಕರ ಹೇಳಿಕೆಗಳನ್ನ ನಾವು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಜನತೆಯ ಅಭಿವೃದ್ಧಿಯನ್ನು ಗುರುತಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡುತ್ತಿದೆ. ಇನ್ನು ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಜನರು ಕಿತ್ತೆಸೆದು ಕಾಂಗ್ರೆಸ್ ಸರ್ಕಾರವನ್ನ ಅಭೂತಪೂರ್ವವಾಗಿ ಬೆಂಬಲಿಸಿದರು. ಜನರು ನಂಬಿದಂತೆ ನಾವು ನಡೆದುಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎನ್ನಲು ಹೆಮ್ಮೆ ಎನಿಸುತ್ತದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ರಾಜ್ಯದ ಜನತೆಗೆ ಹಾಗೂ ಬಡ ಜನತೆಗೆ ಏನೇನು ಬೇಕು ಎನ್ನುವುದನ್ನ ಅರ್ಥ ಮಾಡಿಕೊಂಡು 594 ಅಂಶಗಳ ಪ್ರಣಾಳಿಕೆಯನ್ನ ನಾವು ಸಿದ್ಧಪಡಿಸಿದ್ದೆವು. ಅದರಲ್ಲಿ 243 ಈಗಾಗಲೇ ನಾವು ಪೂರ್ಣಗೊಳಿಸಿದ್ದೇವೆ. ಅದರ ಜೊತೆಗೆ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತೆ ಜಾರಿಗೊಳಿಸಿದ ಪಂಚ ಗ್ಯಾರಂಟಿಗಳನ್ನು ಜನತೆಗೆ ನೀಡುತ್ತಿದ್ದೇವೆ. ಇಂತಹ ಕಾರ್ಯಕ್ರಮವನ್ನು ಬೇರೆ ಯಾವುದೇ ಪಕ್ಷದವರು ಈವರೆಗೆ ಜಾರಿಗೊಳಿಸಲಿಲ್ಲ, ಮುಂದೆಯೂ ಜಾರಿಗೊಳಿಸಲು ಸಾಧ್ಯವಿಲ್ಲ. ಕೇವಲ ಘೋಷಣೆಯನ್ನು ಅಷ್ಟೇ ಮಾಡದೆ ಚಾಚೂ ತಪ್ಪದೆ ಅದನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನ ನಾವು ಮಾಡಿದ್ದೇವೆ ಎಂದರು. ನಾವು ತಿಳಿಸಿದ್ದೇವೆ, ನಮ್ಮ ಸರ್ಕಾರ ಜನಪರವಾದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಿನ್ನೆ 2 ವರ್ಷ ಅರ್ಥಪೂರ್ಣವಾಗಿ ತುಂಬಿದೆ. ಈ ವಿಷಯವನ್ನು ನಾವು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷವನ್ನು ಪಡ್ತೇವೆ. ನಾನು ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಅಂದರೆ, ತಮಗೆಲ್ಲರಿಗೂ ಕೂಡ ತಿಳಿದಿದೆ, ಈ ಹಿಂದೆ ಇದ್ದಂತಹ ಬಿಜೆಪಿಯ ಭ್ರಷ್ಟ ಸರ್ಕಾರ, ಜನವಿರೋಧಿ ಸರ್ಕಾರ, ಆಡಳಿತದಲ್ಲಿ ಏನು ವೈಫಲ್ಯವನ್ನು ಮಾಡಿತ್ತು, ಆ ಜನವಿರೋಧಿ ಸರ್ಕಾರವನ್ನು ಜನ ಕಿತ್ತೆಸೆದು ಎಲ್ಲವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರ ಒಂದು ಸರ್ಕಾರಕ್ಕೆ ಅಭೂತಪೂರ್ವವಾದಂತಹ ಒಂದು ಜನ ಬೆಂಬಲವನ್ನು ಘೋಷಿಸಿ 2 ವರ್ಷ ಕಳೆದಿದೆ. ಭಾಳ ಸಂತೋಷದಿಂದ ನಾವು ಇವತ್ತು ಬಂದು ಸೇರಿದ್ದೇವೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ, ನಮ್ಮ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಬಹುಶಃ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಮ್ಯಾನಿಫೆಸ್ಟೋವನ್ನು ತಯಾರು ಮಾಡಲಾಗಿತ್ತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಒಂದು ಶೀರ್ಷಿಕೆಯಲ್ಲಿ ಒಂದು ಮ್ಯಾನಿಫೆಸ್ಟೋವನ್ನು ನಾವು ರೆಡಿ ಮಾಡಿದ್ವಿ. ನಮ್ಮ ರಾಜ್ಯದ ಜನರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಎಲ್ಲ ರೀತಿಯ ಜನರಿಗೂ ಕೂಡ ಒಂದು ಒಳ್ಳೆಯ ಆಡಳಿತ ಹೇಗೆ ನೀಡಬೇಕು ಹೇಳುವಂಥ ಒಂದು ದೃಷ್ಟಿಯಿಂದ ಇದನ್ನು ಮಾಡಲಾಗಿತ್ತು. ಬಹುಶಃ 594 ಅಂಶಗಳನ್ನ ಒಳಗೊಂಡು ನಾವು ಆ ಮ್ಯಾನಿಫೆಸ್ಟೋವನ್ನು ತಯಾರು ಮಾಡಿದ್ವಿ. ಅದರಲ್ಲಿ ಈಗಾಗಲೇ 243 ನಾವು ಪೂರ್ಣಗೊಳಿಸಿದ್ದೇವೆ. ಅದೇ ರೀತಿ ನಮಗೆಲ್ಲರಿಗೂ ಕೂಡ ತಿಳಿದಿದೆ ಪಂಚ ಗ್ಯಾರಂಟಿಗಳು. ಬಹುಶಃ ನಾ ಭೂತ ನಾ ಭವಿಷ್ಯತ್ ನಾ ಭೂತ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವ ಬೇರೆ ಪಕ್ಷದವರು ಕೂಡ ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಕೂಡ ಸಾಧ್ಯ ಇಲ್ಲ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ವು. ಘೋಷಣೆ ಮಾಡಿದಷ್ಟೇ ಅಲ್ಲ, ಅದನ್ನು ನಾವು ಚಾಚೂ ತಪ್ಪದೆ ಅದನ್ನು ಜನರಿಗೆ ಮುಗಿಸುವಲ್ಲಿ ಭಾಳ ಸಫಲರಾಗಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ತಮಗೆಲ್ಲ ತಿಳಿದಿದೆ, ಬಹುಶಃ ಮೊದಲನೇದ ಒಟ್ಟು 5 ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಸರ್ಕಾರ ಘೋಷಿಸಿತು. ಅದೇ ರೀತಿ ರಾಜ್ಯಾದ್ಯಂತ ಯೋಜನೆಗಳನ್ನು ನಾವು ವಿತರಿಸಿದ್ದೇವೆ. ಹಾಗೆ ನಮ್ಮ ತಾಲೂಕಿನಲ್ಲಿ ಬಹುಶಃ ಇಲ್ಲಿ ತನಕ ಕುಮಟಾ ತಾಲೂಕು ಸಂಬಂಧಪಟ್ಟಂತೆ 2,45,00,000 ಮಹಿಳೆಯರು
2,45,00,000 ಮಹಿಳೆಯರು ಕುಮಟಾ ಡಿಪೋದಿಂದ ಈ ಪ್ರಯೋಜನವನ್ನು ತಗೊಂಡಿದ್ದಾರೆ. ಬೇರೆ ಊರಿಗೆ ಹೋಗಿರುವಂಥದ್ದು, ದೇವಸ್ಥಾನಗಳಿಗೆ ಹೋಗಿರುವಂಥದ್ದು, ಇದರ ಸುಮಾರು ವೆಚ್ಚ 45 ಕೋಟಿ ಆಗ್ತದೆ. ನಾನು ಹೇಳ್ತಾ ಇರುವಂಥದ್ದು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿರುವಂಥದ್ದು ಅಷ್ಟೇ. ಹಾಗೆ ಗೃಹಲಕ್ಷ್ಮಿ ಯೋಜನೆ, ನಮ್ಮ ತಾಲೂಕಾ ಅಧ್ಯಕ್ಷರು ಕೂಡ ಇಲ್ಲಿ ಕೂತಿದ್ದಾರೆ, ಹಿರಿಯ ಅಶೋಕಣ್ಣ. 36,000 ಅರ್ಜಿಗಳನ್ನು ಹಾಕಿದ್ರು. 37,000 ಈಗಾಗಲೇ ಬಂದಿದೆ. ಇನ್ನು ವಿದ್ಯುತ್ 200 ಯೂನಿಟನ್ನು ಉಚಿತವಾಗಿ ಕೊಡುವಂಥದ್ದು. ಬಹುಶಃ ಅದರಲ್ಲಿ ನಾವು 100% 100% ಎಷ್ಟು ಜನ ಅರ್ಜಿ ಹಾಕಿದ್ರು ಅವರು ಎಲ್ಲರಿಗೂ ಕೂಡ ಅರ್ಹರಿಗೆ ಸಿಗುವಂಥದ್ದನ್ನು ಕೂಡಲೇ ನಾವು ಮಾಡಿದ್ದೇವೆ. ಹಾಗಾಗಿ ನಮಗೆ ಒಂದು ಭಾಳ ಸಂತೋಷ. ನಾವೇನು ಜನರಿಗೆ ಮಾತು ಕೊಟ್ಟಿದ್ವೋ ಅದನ್ನು ಭಾಳ ಒಂದು ಅಚ್ಚುಕಟ್ಟಾಗಿ ಜನರಿಗೆ ಮುಗಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಮುಂದಿನ ದಿನಗಳಲ್ಲಿ ಬಹುಶಃ ಈ ಗ್ಯಾರಂಟಿಗಳ ಜೊತೆಗೆ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಏನೇನು ಅಭಿವೃದ್ಧಿಗಳಾಗಬೇಕೋ ಅವೆಲ್ಲವನ್ನೂ ಕೂಡ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಯಶಸ್ವಿಯಾಗಿ ಜನರ ಹತ್ರ ತಲುಪಿಸ್ತೇವೆ. ಮುಂದಿನ 3 ವರ್ಷಗಳು ಕೂಡ ಭಾಳಷ್ಟು ಅಭಿವೃದ್ಧಿಗಳು ನಮ್ಮ ತಾಲೂಕಲ್ಲೂ ಆಗ್ತದೆ, ನಮ್ಮ ಜಿಲ್ಲೆಯಲ್ಲೂ ಆಗ್ತದೆ. ನಮ್ಮ ಸರ್ಕಾರ ಬೇಕಾದಷ್ಟು ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಕೆಲಸ ಮಾಡುವಂಥದ್ದು. ನಾವು ಯಾವುದೇ ಹೇಳಿಕೆಗೆ ಭಾಳ ತಲೆ ಕೆಡಿಸ್ಕೊಳ್ಳೋದ್ರ ಪ್ರಶ್ನೆನೇ ಇಲ್ಲ. ಜನರು ನಮ್ಮ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ. ನಾವು ಕೆಲಸವನ್ನು ಮಾಡ್ತೇವೆ, ಜನ ಅದನ್ನು ಗುರುತಿಸ್ತಾರೆ. ಸುಳ್ಳು ಹೇಳ್ಕೊಂಡೇ ತಿರುಗಾಡೋರಿಗೆ, ಅವರು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಏನು ಕೆಲಸ ಮಾಡಲಿಲ್ಲ, ಅಧಿಕಾರದಲ್ಲಿ ಇದ್ದಾಗ ಬೇರೆಯವರಿಗೆ ತೆಗೆದು ಬಿಟ್ಟರೆ ಇನ್ನೇನು ಕೆಲಸವನ್ನು ಕೂಡ ಮಾಡಲಿಲ್ಲ. ಹಾಗಾಗಿ ಅವರ ಹೇಳಿಕೆಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಎಷ್ಟು ಸುಳ್ಳು ಚೆನ್ನಾಗಿ ಮಾತಾಡ್ತಾರೆ BJP ಶಾಸಕರು ಅಂತ. ಮೊನ್ನೆ ಮಂಗಳೂರಿನಲ್ಲಿ DC ಕಚೇರಿ ಉದ್ಘಾಟನೆಗೊಂಡಿದ್ದು. ಅಲ್ಲಿಯ ಸ್ಥಳೀಯ ಶಾಸಕರು ಹೇಳಿದರು, ಇದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದ್ದು, ಮೋದಿ ಸರ್ಕಾರ ಕೊಟ್ಟಿದ್ದು ಅಂತೆಲ್ಲ ಹೇಳಿದರು. 50% ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, 50% ಕೇಂದ್ರದಿಂದ ಬಂದಿರ್ಬೋದು. ಯಾಕೆ ಅವ್ರ ಸರ್ಕಾರ ಇದ್ದಾಗ ಅವರು ಅದನ್ನು ಪೂರ್ಣ ಮಾಡ್ಬೋದಿತ್ತಲ್ಲ? ಅವ್ರ ಅವಧಿಯಲ್ಲಿ ಅವ್ರ ಸರ್ಕಾರ ಇದ್ದಾಗ ಯಾಕೆ ಮಾಡಲಿಲ್ಲ? ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ದುಡ್ಡು ಕೊಟ್ಟು DC ಆಫೀಸ್ ಕಚೇರಿಯನ್ನು ಪೂರ್ಣಗೊಳಿಸಿದ್ದಾರೆ. ಹೀಗೆ ಅವರು ಸುಡುಗಳಿಗೆ ನಾವು ಹೆಚ್ಚು ತಲೆಗೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಮಾಡುವಂಥದ್ದು, ಜನರಿಗೆ ಏನು ಸಮಸ್ಯೆ ಆಗಿದೆ, ನಮ್ಮ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗಿದೆ ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಕೈಲಾದ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಜನರಿಗೆ ಅದನ್ನು ಮುಗ್ತದೆ ಅಂತ ನೋಡಿ. BJP ಅವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅವರು ಸುಳ್ಳು ಹೇಳಿಯೇ ಇವತ್ತು ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಬೇಕಾದಷ್ಟು ಅನುದಾನವನ್ನು ನಮ್ಮ ಸರ್ಕಾರದಿಂದ ನಾವು ನಮ್ಮ ಕೈಲಾದಷ್ಟು ತಂದಿದ್ದೇವೆ. ಅದೇ ರೀತಿ 2023-24ನೇ ಸಾಲಿನಲ್ಲಿ ಸುಮಾರು 11 ಕೋಟಿಯಷ್ಟು PWD ಕುಮಟಾ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಬಂದಿದೆ. 24-25ನೇ ಸಾಲಿನಲ್ಲಿ ಸಾಮಾನ್ಯ 23,91,00,000 ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ ನಮ್ಮ ರಾಮೇಶನ್ ಹೇಳಿದ್ದಾರೆ ಕಲ್ಬಾಗ್ ಬ್ರಿಡ್ಜ್, ಅದು ನಮ್ಮ ಸರ್ಕಾರ ಬಂದ ಮೇಲೆ ಆಗಿರೋದು. ಮತ್ತು ಹಲವಾರು ಕಡೆ ಬ್ರಿಡ್ಜ್ಗಳಾಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಎಲ್ಲವೂ ಕೂಡ ಬಂದಿದೆ. ನಮ್ಮ ಶಾಸಕರು ದಯಮಾಡಿ ಸುಳ್ಳು ಹೇಳುವಂಥದ್ದನ್ನು ಬಿಡಬೇಕು ಹೇಳುವಂಥದ್ದು ಈ ಸಲ ಒಂದಂತರ ಭಗವಂತ ಜನ ನಮ್ಮ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಕಟಪೂರ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೊನ್ನಪ್ಪ ನಾಯಕ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಕುರಿತಾಗಿ ಟೀಕಿಸುವ ಶಾಸಕರು ಬಿಜೆಪಿ ಅವಧಿಯಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವುದರ ಪಟ್ಟಿ ಬಿಡುಗಡೆ ಮಾಡಲಿ ಎಂದು ಶಾಸಕರ ವಿರುದ್ಧ ಸವಾಲೆಸೆದರು. ತಾಲೂಕಿನಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಕೊಡುತ್ತಿದ್ದೇವೆ. ಶಾಲೆಯ ಕಟ್ಟಡಕ್ಕೆ ಸರಿಸುಮಾರು 2 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಶಾಸಕರೇ ಅಡಿಗಲ್ಲು ಸಮಾರಂಭದಲ್ಲಿಯೂ ಭಾಗವಹಿಸುತ್ತಿದ್ದಾರೆ. ಆದರೆ ಈ ರೀತಿ ಹೇಳಿಕೆ ಕೊಡುವುದು ಸರಿಯಲ್ಲ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಹಣೆಬರಹವನ್ನ ಬಿಚ್ಚಿಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದರು. ಅಲ್ಲದೆ ಶಕ್ತಿ ಯೋಜನೆಯಲ್ಲಿ ತಾಲೂಕಿನಲ್ಲಿ 2,45,00,000 ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ. ಇದರ ವೆಚ್ಚ ಸುಮಾರು 45 ಕೋಟಿ ರೂಪಾಯಿ ಆಗಲಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸುಮಾರು 35,000ಕ್ಕೂ ಅಧಿಕ ಜನರು ಪಡೆಯುತ್ತಿದ್ದಾರೆ. ಗೃಹಜ್ಯೋತಿಯಲ್ಲಿ 100% ಸಾಧನೆ ಮಾಡಿದ್ದೇವೆ. ಗ್ಯಾರಂಟಿಗಳ ಜೊತೆಗೆ ಜನತೆಗೆ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅವುಗಳನ್ನ ಸರ್ಕಾರ ಮಾಡುತ್ತಿದೆ ಎಂದರು. ಈಗ ಅವ್ರು ಏನು ಅಪಾದನ ಮಾಡ್ತಾರೆ ಅದು ಸತ್ಯಕ್ಕೆ ದೂರವಾದ. ಯಾಕಂದರೆ ಅವ್ರದ್ದೇ ಸಮೀಪದಲ್ಲಿರುವಂಥ ಈ ನೆಲಕೆರೆ ಸ್ಕೂಲಿಗೆ ನಮ್ಮ ಸರ್ಕಾರದಿಂದ 2,74,00,000 ಅನುದಾನ ಕೊಡ್ತಾರೆ. ಸಚಿವರು ಹಾಗೂ ಶಾಸಕರು ನಾವೆಲ್ಲ ಹೋಗಿ ಅದನ್ನು ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ. ಈಗ ಕೆಲಸ ನಡೀತಾ ಇದೆ.
ಈಗ ನಾಗೇಶ್ ನಾಯ್ಕರ ಸಮೀಪ ಒಂದು ಬ್ರಿಡ್ಜ್ 50 ಲಕ್ಷದ ಬ್ರಿಡ್ಜ್ ನಡೀತಾ ಇದೆ. ಇನ್ನೊಂದು ಬ್ರಿಡ್ಜಿಗೆ ಕೊಡ್ತಾ ಇದ್ದಾರೆ, ದೇವಗುಡಿ ಬ್ರಿಡ್ಜಿಗೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡ್ತಾ ಇದ್ದಾರೆ. ಕೆಲಸ ಎಲ್ಲಿಯೂ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತೇನಿಲ್ಲ. ಈಗ ನಮ್ಮ ತಾಲೂಕಾ ಪಂಚಾಯತ್ಗೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ಗೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದು ಸಹ ಎಲ್ಲ ಕಾರ್ಯಗತ ಆಗಿದೆ. ಈಗ ಮೊನ್ನೆನೇ ನಮ್ಮ ತಾಲೂಕಿಗೆ ಶಾಲೆಗಳ ರಿಪೇರಿಗೆ 80 ಲಕ್ಷ ಅನುದಾನ ಬಂದಿದೆ. ಈಗ ನಡೀತಾ ಇದೆ, ಕೆಲಸ ಮುಗಿಯುವ ಹಂತದಲ್ಲಿದೆ. ಆದರೆ ಅವರು ಸಹ ಹಿಂದೆ ಈಗ ಒಂದೇ ಸಲ ಶಾಸಕರಾದವರೆಲ್ಲ 3 ಸಲ ಇದ್ದಾರೆ. ಅವರು ಹಾಗಿದ್ದರೆ ತಾವು ತೋರಿಸುವಂಥ ಒಂದೇ ಒಂದು ಕೆಲಸ ಇಂಥ ಕೆಲಸ ತಾನು ಮಾಡಿದ್ದಾರೆ ಅಂತ ಹೇಳಿ. ಈಗ ನಮ್ಮ ಯಾಣದಲ್ಲಿ 2 ಕೋಟಿ ರೂಪಾಯಿದು ಕೆಲಸ ಮಂಜೂರಿಯಾಗಿ ನಡೀತಾ ಇದೆ. ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಈ ಗ್ಯಾರಂಟಿಗಳಿಗೆ ಬಡವರಿಗೆ ಕೊಡ್ತಾರೆ, ಅವಶ್ಯಕತೆ ಇದ್ದವರಿಗೆ. ಅದು ಸಹ ಒಂದು ರೀತಿಯ ಅಭಿವೃದ್ಧಿನೇ. ಜನರ ಅಭಿವೃದ್ಧಿ ಆದರೆ ಅಲ್ಲಿ ತಾನೇ ಸಮಾಜ ಅಭಿವೃದ್ಧಿ ಆಗ್ತದೆ. ಈಗ ಹಾಗಿದ್ರೆ ಅವರು ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತಾರೆ, ಹಾಗೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅವರು ಹೇಳಿ, ಹಂಗಿದ್ರೆ ಓಪನ್ ಆಗಿ ಹೇಳಿ, ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ. ಆವಾಗ ನಾವು ಅವ್ರು ಹೇಳೋದಕ್ಕೆ ಹೋಗ್ಬೇಕು. ಅಭಿವೃದ್ಧಿ ಕೆಲಸ ಚೆನ್ನಾಗಿ ಆಗ್ತಾ ಇದೆ. ಏನು ಒಂದು ಕ್ಷೇತ್ರಕ್ಕೆ ಶಾಸಕರಿದ್ದಾಗ ಸರ್ಕಾರ ಅವರಿಗೂ ಸಹ ವಿಶ್ವಾಸವಿಟ್ಕೊಂಡು ತಗೊಂಡು ಹೋಗ್ಬೇಕಾಗ್ತದೆ. ಈಗ ಅವರಿಗೆ ಅನುದಾನ ಕೊಟ್ಟಿಲ್ಲ. ಅವರಿಗೆ ಎಲ್ಲ ಶಾಸಕರಿಗೆ ಕೊಟ್ಟ ಹಾಗೆ ನಮ್ಮ ಕ್ಷೇತ್ರದ ಶಾಸಕರಿಗೂ ಅನುದಾನ ಕೊಟ್ಟಿದ್ದಾರೆ. ಅವರು ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಇನ್ನೂ ತನಕ ಬಿಡುಗಡೆ ಮಾಡಿಲ್ಲ. ಅವರು ಅದನ್ನು ಮಾಡಬೇಕು. ತನಗೆ ಇಷ್ಟು ಕೋಟಿ 1 ಕೋಟಿ ಕೊಟ್ಟಿದ್ದೀನಿ, ನಾನು ಎಲ್ಲೆಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಬೇಕು. ಆವಾಗ ನಮ್ಗೆ ಸರಿಯಾದ ಪ್ಲೇಸಿಗೆ ಕೊಟ್ಟಿದ್ದಾರೋ, ಬೇಡದ ಪ್ಲೇಸಿಗೆ ಕೊಟ್ಟಿದ್ದಾರೋ, ಯಾರು ವೈಯಕ್ತಿಕ ಕೊಟ್ಟಿದ್ದಾರೋ ಗೊತ್ತಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಕುಮಟಾ ಅಧ್ಯಕ್ಷ ಅಶೋಕ್ ಗೌಡ, ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ರತ್ನಾಕರ ನಾಯ್ಕ್, ಯುವ ಕಾಂಗ್ರೆಸ್ ಅಧ್ಯಕ್ಷ ವೈಭವ್ ನಾಯ್ಕ್, ಪುರಸಭೆ ಸದಸ್ಯ ಎಂಟಿ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ವಿಎಲ್ ನಾಯ್ಕ್, ಸಚಿನ್ ನಾಯ್ಕ್, ಶಾಂತಾರಾಮ್ ನಾಯ್ಕ್, ಕೃಷ್ಣಗೌಡ ದಿವ್ಗಿ, ನಾಗರಾಜ್ ನಾಯ್ಕ್, ನಾಗೇಶ್ ನಾಯ್ಕ್, ಹನೀಫ್ ಸಾಬ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.